ದೇವರ ಅನುಗ್ರಹದಿಂದ ಯಾರಿಗೂ ಏನೂ ಆಗ್ಲಿಲ್ಲ. ನಾವು ದೇವರ ಹತ್ರ ಹೇಳ್ಕೊಳ್ಳೋದಷ್ಟೇ. ನಮ್ಮ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ, ದೇಶದಲ್ಲಿ ಎಲ್ಲೂ ಅನಾಹುತ ಆಗೋದು ಬೇಡ, ಯಾರಿಗೂ ಕೆಟ್ಟದ್ದಾಗೋದು ಬೇಡ ಅಂತೇಳಿ ನಾವು ಹೇಳ್ಕೊಳ್ಳೋದು. ಆದ್ರೂ ದೊಡ್ಡ ದುರಂತ ದೇವರು ನಮಗೆ ತಪ್ಪಿಸಿದಾನೆ. ಯಾಕಂದ್ರೆ 24 ಗಂಟೆ ಗಾಡಿಗಳು ತಿರುಗಾಡ್ತಾ ಇರೋದು, ಎಷ್ಟು ದೊಡ್ಡದು ಬ್ರಿಡ್ಜ್ ಬಿದ್ದೋಗಿದೆ. ಒಂದ್ ಕಡೆ ಬೀಳಲಿಲ್ಲ, 3-4 ಕಡೆ ಬಿದ್ದೋಗಿದೆ, ಇಡೀ ಬ್ರಿಡ್ಜ್ ಬಿದ್ದೋಗಿದೆ. ಆದ್ರೂ ಏನೂ ಆಗ್ಲಿಲ್ಲ. ಒಂದೇ ಒಂದು ತಮಿಳ್ನಾಡು ಲಾರಿ ಒಂದು ಬಿದ್ದಿತ್ತು, ಅದರೊಳಗಿರೋ ಡ್ರೈವರು ಬದುಕಿದ್ದಾರೆ. ಅವರನ್ನು ನೋಡಿ ಮಾತಾಡಿಸಿ ಊರಿಗೆ ಕಳಿಸಿದ್ದೇನೆ. ಈಗ ದೇವರ ಅನುಗ್ರಹದಿಂದ ಅದನ್ನ ತೆಗಿಬೇಕು ಅಂದೇಳಿ ನಾವು ಪ್ರಯತ್ನ ಮಾಡ್ತಾ ಇದ್ದಾರೆ. ಬಹಳ ಕಷ್ಟ ಪಡ್ತಾ ಇದ್ದಾರೆ. ತೆಗಿಬೇಕು ಅಂದೇಳಿ ನಮ್ಮ ಪ್ರಯತ್ನ ಏನಾಗ್ತದೆ ಗೊತ್ತಿಲ್ಲ. ನಮ್ದು ಯಾವುದೇ ಒಂದು ನೀರು ಒಳಗಿರೋದು ಹೇಳಲಿಕ್ಕೆ ಆಗೋದಿಲ್ಲ. ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ, ಅದರಲ್ಲಿ ಎರಡು ಮಾತಿಲ್ಲ. ಶಿರೂರದ್ದು ನಾಳೆಯಿಂದ ಪ್ರಾರಂಭ ಮಾಡ್ತೇವೆ. ಅದು ಇದಾದ್ರೂ ಇದೇ ಗೊತ್ತಾಗ್ತದೆ, ನೋಡ್ಲಿಕ್ಕಾದ್ರೂ ಸಿಗ್ತದೆ. ಅದು ನೋಡಿದವರೇ ಇಲ್ಲ. ಈಗ ಮಣ್ಣು ಅಡಿಲಿದೆ, ನೀರು ಒಳಗೆ ಮಣ್ಣು ಅಡಿಲಿದೆ. ಹಾಗಾಗಿ ಅದನ್ನು ಕ್ಲಿಯರ್ ಮಾಡುವ ಕೆಲಸ ಮಾಡ್ತೇವೆ. ಈಗಾಗಲೇ ನಾವು ನಿನ್ನೆ ಎಲ್ಲ ಪ್ಲಾನ್ ಮಾಡಿ ಈಗ ಎಲ್ಲ ಕಡೆಯಿಂದ ಬಾರ್ಜ್ ಎಲ್ಲ ತರುವುದನ್ನೆಲ್ಲ ಮಾಡಿ ಈಗ ಒಂದು ಏನು ತೆಗಿಬಹುದು ಅನ್ನುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದ್ದೇವೆ. ಯಾವುದೇ ಒಂದು ಕೆಲಸ ಇದಾಗ್ಲಿ ಅದಾಗ್ಲಿ ನೀರು ಒಳಗಿದೆ, ತುಂಬಾ ಆಳದಲ್ಲಿದೆ, ಮಣ್ಣು ಒಳಗಿದೆ. ಏನಾಗ್ತದೆ ನೋಡುವ, ದೇವರ ಅನುಗ್ರಹ ಆಗ್ತದೆ ಅನ್ನುವಂತ ಅಭಿಪ್ರಾಯ ನಮ್ದು. ಸರಿ, ಈಗ ಹಳೆ ಬ್ರಿಡ್ಜ್ ಇರುವಂಥದ್ದು ಇನ್ನೂ ಒಂದೆರಡು ಕಡೆ ಬೀಳುವಂಥ ಸಾಧ್ಯತೆ ಇದೆ. ಅದು ಈಗ ಇಟ್ಟು ಕೂಡ ಅಪಾಯನೇ. ಹಾಗಾಗಿ ಅದನ್ನ ತೆರವುಗೊಳಿಸಿ ಹೊಸ ಬ್ರಿಡ್ಜ್ ಮಾಡುವಂಥದ್ದು ಏನಾದ್ರು? ಹೊಸ ಬ್ರಿಡ್ಜ್ ಮಾಡಲೇಬೇಕು. ಈಗ ತೆರವುಗೊಳಿಸೋದು ಮಾಡಲೇಬೇಕಾಗ್ತದೆ, ಇಲ್ಲಾಂದ್ರೆ ಮತ್ತೆ ಬಿದ್ದು ಹೋಗ್ತಾ ಇರೋದು. ಈಗ ಬ್ಲಾಕ್ ಮಾಡಿದ್ದಾರೆ ಬಿಡಿ, ಅದ್ರ ಮೇಲೆ ಅದು ಬಿದ್ದೋದ್ರು ಯಾರಿಗೂ ಏನೂ ಆಗೋದಿಲ್ಲ. ಆದ್ರೂ ಸರಿ ಅಲ್ಲ, ಓಡಾಡ್ತಾ ಇರ್ತಾರೆ. ಹಾಗಾಗಿ ಅದನ್ನ ಸರಿ ಮಾಡುವಂತ ಕೆಲಸ ಮಾಡ್ತೇವೆ. ಜನಕ್ಕೆ ತೊಂದರೆ ಆಗದಿದ್ದ ಹಾಗೆ ಮಾಡ್ತೇವೆ. ಈಗ ಹೊಸ ಸೇತುವೆ ನಿರ್ಮಾಣ ಮಾಡುವುದಕ್ಕೆ ಜಿಲ್ಲಾಡಳಿತದಿಂದ IRB ಆಗಲಿ ಸಂಬಂಧಪಟ್ಟ ಇಲಾಖೆಗೆ ಪತ್ರ ಬರೋದಿಲ್ಲ, ಅವರಿಗೆ ನೀವು ಮಾಡ್ತೀರಾ? ಯಾಕಂದ್ರೆ ಈಗ ಒಂದೇ ಸೇತುವೆ ಇರೋದು, ಎರಡನೇ ಸೇತುವೆ ಮಾಡಲೇಬೇಕು. ಅದಕ್ಕೀಗ ಸೆಂಟ್ರಲ್ ಗೌರ್ಮೆಂಟ್ ಮಾಡ್ತಾರೋ, IRB ಮಾಡ್ತಾರೋ, ಅಥವಾ ಅವ್ರು ಮಾಡೋದಿಲ್ಲ ಅಂದ್ರೆ ನಾವು ಆದ್ರೂ ಮಾಡಲೇಬೇಕು ನಮ್ಮ ಸರ್ಕಾರದಿಂದ. ಅದು ಮಾಡೋದೇ, ಅದರಲ್ಲಿ ಮತ್ತೆ ಎರಡು ಮಾತಿಲ್ಲ. ಹೆಚ್ಚಾಗಿ ಸೆಂಟ್ರಲ್ ಗೌರ್ಮೆಂಟ್ ಇಂದ ಆಗ್ತದೆ. ಈ ರೀತಿ ಸೇತುವೆಗಳು ಬಹಳಷ್ಟು ಕಡೆ ಹಳೆದ ಶರಾವತಿ ಸೇತುವೆ ಆಗಿರ್ಬೋದು, ಕುಮಟಾ ಅಗ್ನಾಶ್ರೀಕಲ್ಲಿ ಕೊಟ್ಟ ದಿವ್ಗಿ ಸೇತುವೆಗಳಿರ್ಬೋದು, ಸಾಕಷ್ಟು ಅದನ್ನೇ ಗಂಗಾವಳಿ ಸೇತುವೆ, ಹಳೆ ಸೇತುವೆಗಳಿಗೆ ಇವರು ಮತ್ತೊಂದು ಸಂಚಾರಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನಾನು ಪ್ರತಿ ಸಲ ಹೇಳ್ತಾ ಇದ್ದೀನಿ, ಹೊಸ ಸೇತುವೆ ಮಾಡುವಾಗ್ಲೂ ಹಾಗೆ ಹಳೆ ಸೇತುವೆ ಮೇಲೆ ನಿಂತ್ಕೊಂಡು ಮಾಡ್ತಾ ಇದ್ದಾರೆ. ಅದು ಅರ್ಧ ಡ್ಯಾಮೇಜ್ ಆಗಿದೆ ಆವಾಗ್ಲೇ. ಈಗೂ ನಾನು ಹೇಳ್ತಾ ಇದ್ದೀನಿ, ಎಲ್ಲ ಹಳೆ ಸೇತುವೆಯನ್ನ ತೆಗೆದು ಹೊಸ ಸೇತುವೆ ಮಾಡಬೇಕು. ಯಾವುದೇ ಕಾರಣಕ್ಕೆ ಹಳೆ ಸೇತುವೆ ಮೇಲೆ ಸಂಚಾರ ಬಂದ್ ಮಾಡಬೇಕು, ಮತ್ತೆ ಹಳೆ ಸೇತುವೆ ಎಲ್ಲ ತೆಗೆದು ಹೊಸ ಸೇತುವೆ ಮಾಡುವಂತ ಕೆಲಸವನ್ನು ಮಾಡಬೇಕು. ಸರ್, ಈಗ ಸತೀಶ್ ಜೈನ್ ಅವರು ಪ್ರಪೋಸಲ್ ಮಾಡ್ತಿದ್ರು ಸರ್, ಹಿಂದಿನ ಈ ಕಾರವಾರ ಟೌನ್ ಅಂದ್ರೆ ಏನು ಕಾಳಿ ಗಾರ್ಡನ್ ಇದೆ, ಅಲ್ಲಿಂದ ಮತ್ತೊಂದು ಸೇತುವೆ ಮಾಡಬೇಕು ಸ್ಟೇಟ್ ಗೌರ್ಮೆಂಟ್ ಇಂದ ಅಂತ ಲಾಸ್ಟ್ ಸಹಿತ ಮನವಿ ಮಾಡ್ಕೊಂಡಿದ್ರು ಸರ್. ಈ ಪ್ರಯತ್ನ ಮಾಡ್ತಾ ಇದ್ದಾರೆ, ಇನ್ನು ಕಾರ್ಯರೂಪಕ್ಕೆ ಬರಲಿಲ್ಲ. ನೋಡುವ. ಇದು ತುಂಬಾ ಹೋಗಿದ್ದೌದು, ತುಂಬಾ ದೊಡ್ಡ ಪ್ರಾಜೆಕ್ಟ್, 300 ಕೋಟಿ. ಹಾಗಾಗಿ ಏನಾಗ್ತದೆ ಗೊತ್ತಿಲ್ಲ. ನಾವು ಯಾವಾಗೂ ಆದ್ಮೇಲೆ ಹೇಳ್ಬೇಕು. ಮೊದಲೇ ಹೇಳ್ಕೊಂಡ ಕಡೆಗೆ ನಾಳೆ ಮತ್ತೆ ಪುನಃ ಕೇಳ್ತೀರಿ ಎಲ್ಲೋಯ್ತು ನಿಮ್ಮ ಬ್ರಿಡ್ಜ್ ಅಂತ ಕೇಳಿದ್ರೆ ಉತ್ತರ ಇರೋದಿಲ್ಲ. ಹಾಗಾಗಿ ವಿರೋಧ ಪಕ್ಷದವ್ರಕ್ಕಿಂತ ಹೇಳೋದಿಲ್ಲ.